ಆಯ್ತು ಆ ಗುಹೆ ಒಳಗಡೆ. ಯಪ್ಪ ನಂದು ನೀವು ವಿಡಿಯೋ ಎಂತ ತನಕ ಕಣಿ ಗೊತ್ತಾಯ್ತು, ನಾನು ಹೇಳೋಕ್ಕಿಂತ ನೀವು ವಿಡಿಯೋ. ಈ ಗುಹೆಯಲ್ಲಿ 3 ಶಕ್ತಿಲಿಂಗಗಳಿತ್ತು. ಆಲ್ರೆಡಿ ನಾನು ಹೇಳಿದ್ನಲ್ಲ, ಅಲ್ಲ ಟೈಗರ್ ಎಲ್ಲ ಕಾಂಬಕೋತಿತ್ತಲ್ಲ ನಾವು. ಹಾಗೆ ಮತ್ತು ಕಮಲಶಿಲೆಗೆ ಹಬ್ಬಕ್ಕೆ ಲೇಟ್ ಆಯ್ತಂತ ನಾವು ಊಟ ಮಾಡಲಿಲ್ಲ. ಎಂತ ಇಲ್ಲ ಅಂದರೂ ಒಂದು ಸಾಂಬಾರು ಇದ್ರೂ ಸಾರಿ ಒಟ್ಟಿಗೆ ಲಿಂಗ ರೂಪದಲ್ಲಿ ಪೂಜಿಸ್ತಾರಂತೆ ಇಲ್ಲಿ. ಕಮಲಶಿಲೆ ಅಂತ ಹೆಸರು ಬಪ್ಪು ಕಾರಣ ಇಲ್ಲಿಗೆ ಲಿಂಗದಲ್ಲಿ ಹಾಯ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಆರಾಮಿದ್ರಾ? ಇವತ್ತು ದೇವಸ್ಥಾನಕ್ಕೆ ಹೊರಟಿತ್ತು, ದೇವಿ ದೇವಸ್ಥಾನಕ್ಕೆ. ನವರಾತ್ರಿ ಅಲ್ಲ, ಸೊ ಹೋಯ್ಬಪ್ಪ ಅಂದ್ಕೊಂಡು ಸುಮಾರು ಒಂದು 7 ವರ್ಷ ಆಯ್ತು ಅನ್ಸುತ್ತೆ ನಾನು ಈ ದೇವಸ್ಥಾನಕ್ಕೆ ಹೋಗಿದ್ದೆ. ಕಮಲಶಿಲೆ ನನ್ನ ತಮ್ಮನೇಲಲ್ಲೇ ನಾನು ಆಲ್ರೆಡಿ ಹಾಕಿದ್ನಲ್ಲ, ಕಮಲಶಿಲೆ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಅಂತ. ಸೊ ಈ ವ್ಲಾಗ್ ಕಂಪ್ಲೀಟಾಗಿ ದೇವಸ್ಥಾನದ ಬಗ್ಗೆನೇ ಇರ್ಬೋದು. ಆ್ಯಂಡ್ ಅಲ್ಲೊಂದು ಗುಹೆ ಇತ್ತಾಯ್ತಾ ಕಮಲಶಿಲೆಯಲ್ಲಿ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಆ ಗುಹೆ ಒಳಗಡೆ. ಯಪ್ಪ ನಂದು ನೀವು ವಿಡಿಯೋ ಎಂತ ತನಕ ಕಾಣಿ ಗೊತ್ತಾಯ್ತು, ನಾನು ಹೇಳೋಕ್ಕಿಂತ ನೀವು ವಿಡಿಯೋ ಕಂಡ್ರೆ ಗೊತ್ತಾಯ್ತು. ಅದಕ್ಕೂ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕಾಣಿ. ಓಕೆ, ನಾನು ರೆಡಿ ರೆಡಿಯಾಗಿ ಆಲ್ರೆಡಿ ಕಾರೊಳಗೆ ಕೂತ್ಕೊಂಡಿದ್ದೆ. 9 ಗಂಟೆಗೆ ಹೋಪ ಅಂತ ಪ್ಲ್ಯಾನ್ ಇದ್ದದ್ದು 10 ಗಂಟೆ ಆಯಿತು. ನಾನು ಬೇರೆ ಅರ್ಧಂಬರ್ಧ ತಿಂಡಿ ತಿನ್ಕೊಂಡು ಬಂದಿದ್ದೆ. ಮನೆ ಕೆಲಸ ಎಲ್ಲ ಮಾಡಿ ಟೈಮ್ ಅದೇ ನಂಗೆ ಗೊತ್ತಾಗಲಿಲ್ಲ. ಅದು ಸಾರಿ ಬೇರೆ ಉಟ್ಕೊಂಡು ಕಂದಿದ್ನ, ಯಪ್ಪ ಅದು ಎಕ್ಸ್ಟ್ರಾ ತಲೆನೋವು. ಹಿಂದಿನ ದಿನ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಅಷ್ಟು ತಲೆ ಬಿಸಿ ಇರೋದಿಲ್ಲ. ಇದು ಬೆಳಿಗ್ಗೆ ಅದೆಲ್ಲ ರೆಡಿ ಮಾಡ್ಕೊಂಬಂದ್ರೆ ಹಿಂಗೆ ಗಡಿಬಿಡಿನೇ ಹಾಕೋದು. ನಾನು ಟ್ರಾವೆಲ್ ಮಾಡ್ತೆ ಅಂತ ಅಂದರೆ ನನಗೆ ಕರೆಕ್ಟಾಗಿ ತಿಂಡಿ ಎಲ್ಲ ತಿಂದಿರ್ಕೊ, ಮತ್ತು ಕಾಫಿ 1 ಕಪ್ ಕಾಫಿ ಕೊಡಿ. ಬೇರೆ ಟೈಮಲ್ಲಿ ನಾನು ಕಾಫಿ ತುಂಬ ಕಡಿಮೆ, ಅಂದರೆ 15 ದಿವಸ ಅಥವಾ 1 ಮಂತಿಗೆ ಒಂದ್ಸಲ ಹಂಗೆ. ಟೀ ಅಂತೂ ಕೇಮ್ದೆ ಬೇಡ, ನಾನು ವರ್ಷಕ್ಕೆ ಒಂದ್ಸಲ ಕುಡಿತೆ ಅನ್ಲಕ್. ಅದು ಕುಡಿತೆ ಅಂದರೆ ಈಗ ಯಕ್ಷಗಾನ ಆ ಥರ ಎಲ್ಲ ಏನಾದರೂ ಒಂದು ಓವರ್ ನೈಟ್ ನಿದ್ದೆ ಬಿಡುತ್ತಲ್ಲ, ಆ ಥರ ಸಂದರ್ಭ ಇದ್ದರೆ ಮಾತ್ರ ನಾನು ಟೀ ಕುಡಿತೆ, ಇಲ್ಲಾಂದರೆ ಟೀ ಕುಡಿಯೋದಿಲ್ಲ. ನಾವೀಗ ಬಂದದ್ದು ಮಹಿಷಾಮರ್ದಿನಿ ದೇವಸ್ಥಾನಕ್ಕೆ. ಇಲ್ಲಿಗೆ ಬಂದದ್ದು ನಾನು ಫಸ್ಟು. ಇಲ್ಲ ಪಕ್ಕದಲ್ಲಿ ಒಂದು ಶಾಪ್ ಇದ್ದಾಯ್ತಾ, ಈ ಮಕ್ಳು ಶಾಪ್ ಕಂಡ್ರೆ ಕೂಡಲೇ ತಿಂಡಿ ಕೇಳ್ತಾಯಿದ್ರು. ಲೇಟ್ ಆಯ್ತಂತ ನಾನು ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಎಂತ ಸಹ ತಂದಿರಲಿಲ್ಲ, ವಾಟರ್ ಬಾಟಲ್ ಅಷ್ಟೇ ತಗೊಂಬಂದು. ಈ ಮಕ್ಳಿಗೆ ಹಂಗೆ ಅಲ್ಲ, ಏನಾದರೂ ತಿಂತಾ ಇರ್ಕೊ. ರೀಸನ್ ಅಂತ ಅಂದರೆ ಅವರು ಬೆಳಗ್ಗೆ ಸ್ವಲ್ಪ ತಿಂದಿರ್ತಾರೆ, ಮತ್ತು ಈಗ ಶಾಪ್ ಕಂಡು ಕೂಡಲೇ ಅವರಿಗೆ ಹಸ್ವಾಪದ, ಅದು ಕಾಮನ್ ಎಲ್ಲ ಮಕ್ಕಳಿಗೂ. ದೇವಸ್ಥಾನದಲ್ಲಿ ಜಾಸ್ತಿ ಜನ ಇರಲಿಲ್ಲ, ಸೊ ನಮಗೆ ಆರಾಮಾಯ್ತು ಪೂಜೆ ಎಲ್ಲ ಮಾಡ್ಕೊಂಡು ಬಪ್ಪೋಕೆ. ಮತ್ತು ಟೈಮು ಇರಲಿಲ್ಲ, ರಶ್ ಇದ್ದಿದ್ರೆ ರಶಲ್ಲೆಲ್ಲ ಹೋಗಿ ಬಪ್ಪೋದು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ರಾಹಿತ್ಯ ಅಂತೂ ಎಲ್ಲ ಕಡೆ ಓಡಾಡ್ತಿದ್ದಾಳೆ, ಅರ್ಚಕರು ಅವ್ರು ಇವರೆಲ್ಲ ಬಂದವಳನ್ನು ಮಾತಾಡಿಸ್ತಿದ್ರು. ಹೊರಗಡೆ ಹೋಪ ಅಂದ ಕೂಡಲೇ ರೆಡಿ ಆತ್ರಿ ಇಬ್ಬರು. ಬಟ್ ರಾಹಿತ್ಯ ಹೇಳದ್ದೇ ಕೇಂತಿಲ್ಲ. ಶಿವಾಂಶ ಆದರೂ ಓಕೆ ಸೈಲೆಂಟ್ ಇರ್ತಾ, ಇವಳಂತೂ ತುಂಬ ಕೈ ಕೊಚ್ಚವಳು. ಅಲ್ಲಿ ಜಾಸ್ತಿ ಹೊತ್ತು ನಿಲ್ಲಿಲ್ಲ ನಾವು. ಅಲ್ಲಿಂದ ಮುಂದೆ ಇನ್ನೊಂದು ದೇವಸ್ಥಾನ ಇತ್ತು, ಅಲ್ಲಿಗೂ ಹೋಗಿ ಬಪ್ಪ ಅಂತ ಡಿಸೈಡ್ ಮಾಡ್ತು. ನಾನು ಕಮಲಶಿಲೆ ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡಿದ್ದು. ಇದೆಲ್ಲ ದೇವಸ್ಥಾನಕ್ಕೆ ಬತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಕೆಲವೊಂದ್ಸಲಿ ಹೇಳ್ತಾರಲ್ಲ ದೇವ್ರು ಕರ್ಸ್ಕೊಂಡ್ಗಂತ, ಹಂಗೆ ಅನ್ಸುತ್ತೆ ನನಗೆ. ಇದು ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ. ಮದುವೆ ಆದಮೇಲೆ 1-2 ಸಲ ಬಂದಿದ್ದೇನೋ ಅಷ್ಟೇ ಇಲ್ಲಿ ದೇವಸ್ಥಾನಕ್ಕೆ. ನವರಾತ್ರಿಯಲ್ಲಿ ಹೆಚ್ಚಿನವರು ದಿನಕ್ಕೊಂದು ದೇವಿ ದೇವಸ್ಥಾನಕ್ಕೆ ಹೋತ್ರಲ್ಲ. ಅಮ್ಮ ಡೈಲಿ ದೇವಿ ದೇವಸ್ಥಾನಕ್ಕೆ ಹೋಗ್ಬೋದು, ಮಧ್ಯಾಹ್ನ ಅಲ್ಲೇ ಊಟ ಮಾಡ್ಕೊಂಡು ಬಪ್ಪೋದು. ಅದೇ ಆತಿತ್ತೀಗ. ಕಾಲು ತೊಳ್ಕೊಂಡ್ಕಂತ ಬಂತು. ಇಲ್ಲೊಂದು ಸಣ್ಣ ಕಾಂಕ್ರೀಟ್ ಬ್ರಿಡ್ಜ್ ಇತ್ತಾಯ್ತಾ, ಒಂಥರ ಚಂದ ಇತ್ತು, ಹಾಗೆ ವೀಡಿಯೋ ಮಾಡ್ಕೊಂಡೆ. ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೆ, ಯಾಕಂದರೆ ಒಂದೊಂದು ಸ್ವಲ್ಪ ಜನನೇ ನಿಲ್ಲಿಸಿ ಇಲ್ಲಿ ಪೂಜೆ ಮಾಡ್ತಾರೆ. ಪೂಜೆ ಚಂದ ಮಾಡ್ತಾರೆ ಆಯಿತಾ. ಇಲ್ಲಿ ಬ್ರಹ್ಮಲಿಂಗೇಶ್ವರ, ಮಾರನಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದಲ್ಲ ತುಂಬ ಚಂದ ಪೂಜೆ ಮಾಡ್ತಾರೆ, ನಿಧಾನ ಗಡಿಬಿಡಿ ಇಲ್ಲ. ಸೊ ಎಲ್ಲ ಪೂಜೆ ಎಲ್ಲ ಒಳ್ಳೆ ಆಯಿತು. ಊಟ ಮಾಡ್ಕೊಂಡು ಹೋಗಿನಿ ಅಂದರೆ ನಮಗೆ ಮತ್ತು ಕಮಲಶಿಲೆಗೆ ಹಬ್ಬಕ್ಕೆ ಲೇಟ್ ಆಯ್ತಂತ ನಾವು ಊಟ ಮಾಡಲಿಲ್ಲ, ಸೀದಾ ಹೊರಟಲ್ಲಿಂದ. ಮೊನ್ನೆ ನನ್ನಮ್ಮ ಕೋಟ ಅಮೃತೇಶ್ವರಿ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಉಡ್ಸಿದ್ದು ಒಂದು ಸಾರಿ ತಗೊಂಡು ಬಂದಿದ್ರು. ದೇವ್ರ ಸಾರಿ ಅಂದರೆ ಯಾರಿಗೆ ಇಷ್ಟ ಆಗ್ತಿಲ್ಲ. ತುಂಬ ಜನ ಎಲ್ಲ ದೇವ್ರಿಗೆ ಸಾರಿ ಕೊಡ್ತಾರಲ್ಲ, ಅದನ್ನು ದೇವಸ್ಥಾನದವ್ರು ಎಂತ ಮಾಡ್ತಾರೆ, ಸೇಲ್ ಹಾಕ್ತಾರೆ. ಸ್ವಲ್ಪ ಕಡಿಮೆಗೆ ಇರುತ್ತೆ, ಹಾಗೆ ತಗೊಂಬಂದಿದ್ರು. 300 ರೂಪಾಯಿ ಅಷ್ಟೇ. ತುಂಬ ಚೆಂದ ಇದ್ದಿತ್ತು. ನಮಗೂ ಒಂದು ಖುಷಿ ಅಲ್ಲ ದೇವ್ರಿಗೆ ಉಡ್ಸಿದ ಸಾರಿ ಅಂದ್ಕೊಂಡ. ಈ ನವರಾತ್ರಿ ದಿನ ದೇವ್ರಿಗೆ ಒಂದೊಂದು ಬೇರೆ ಬೇರೆ ಥರ ಸಾರಿ ಉಡ್ಸ್ರೆ ಅದು ಕಾಂಬಕ್ಕೆ ಚಂದ ಅಲ್ಲ. ಅದರಲ್ಲೂ ದೇವರಿಗೆಲ್ಲ ಪೂಜೆ ಮಾಡಿ ಉಡ್ಸಿದ ಸಾರಿನ ನಾವು ತಗೊಂಡು ನಾವು ಉಟ್ಕೊಂತಂದರೆ ಅದೇನೋ ಒಂಥರ ಸ್ಪೆಷಲ್ ಅನಿಸುತ್ತೆ.
ಆಗ ಬಿಸಿಲಿತ್ತು. ಇಲ್ಲಿ ಒಳಗೊಳಗೆ ಬತ್ತಂಗೆ ಇಲ್ಲೊಂಥರ ಕೂಲಿತ್ತು, ಮರ ಎಲ್ಲ ಜಾಸ್ತಿ. ನವರಾತ್ರಿ 5ನೇ ದಿವಸ. ಇವತ್ತು ಗ್ರೀನ್ ಅಂತ 5ನೇ ದಿವಸ. ಸೊ ನಾನು ಗ್ರೀನ್ ಹಾಕೊಂಡಿದ್ದೆ. ಇದ್ರಲ್ಲಿ ಕಲರ್ ಬೇರೆ ಥರ, ಕಲರ್ ಬ್ಲೂ ಕಾಣಿಸುತ್ತಿದ್ರಲ್ಲಿ. ಹನ್ನೆರಡುವರೆ ದೇವಸ್ಥಾನಕ್ಕೆ ಬಪ್ಪತ್ತಿಗೆ ನಾವು. ಇದು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಕಮಲಶಿಲೆ. ಒಂದು 7 ವರ್ಷದ ಹಿಂದೆ ಈ ದೇವಸ್ಥಾನಕ್ಕೆ ಬಂದಿದ್ದೆ. ಮದುವೆ ಆದಮೇಲೆ ಬರಲೇ ಇಲ್ಲ. ಈ ದೇವಸ್ಥಾನದಲ್ಲಿ ಒಂದು ವಿಶೇಷ ಅಂದರೆ ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿ ಈ 3 ಶಕ್ತಿಗಳನ್ನು ಒಟ್ಟಿಗೆ ಲಿಂಗ ರೂಪದಲ್ಲಿ ಪೂಜಿಸ್ತಾರಂತೆ. ಇಲ್ಲಿ ಕಮಲಶಿಲೆ ಅಂತ ಹೆಸರು ಬಪ್ಪು ಕಾರಣ, ಇಲ್ಲಿಗೆ ಲಿಂಗದಲ್ಲಿ ಕಮಲ ಕಾಣಿಸ್ತಂತೆ, ಕಮಲದ ಶೇಪ್ ಕಾಣಿಸ್ತಂತೆ ಲಿಂಗದಲ್ಲಿ. ಸೊ ಇಲ್ಲಿ ಕಮಲಶಿಲೆ ಅಂತ ಕರೀತಾರೆ ಈ ದೇವಸ್ಥಾನಕ್ಕೆ. ಇಲ್ಲಂತೂ ತುಂಬ ಜನ, ಯಾರೂ ಮುಂದೆ ಹೋಗ್ತಿಲ್ಲ ಇದ್ದಿದ್ದೆ, ಯಾಕಂದ್ರೆ ಮುಂದೆ ಹೋಗ್ಕಾತಿಲ್ಲ, ಅಷ್ಟು ಜನ. ದೇವಸ್ಥಾನದ ಪಕ್ಕದಲ್ಲೇ ಒಂದು ಗುಹೆ ಇತ್ತಾಯ್ತಾ. ಇದು ನಾನೀಗ ಹೇಳಿದ್ನಲ್ಲ, ಈ 3 ದೇವರು ಸಂಗಮಕ್ಕೆ. ಸೊ ಅದು ರಿಲೇಟೆಡ್, ಸೊ ಇಂಪಾರ್ಟೆಂಟ್ ಪ್ಲೇಸ್ ಅದು. ಅದು ಈ ವ್ಲಾಗ್ ಎಂಡಲ್ಲಿ ಅದನ್ನು ಆ್ಯಡ್ ಮಾಡಿದೆ. ಸೊ ಅದನ್ನು ಸ್ಕಿಪ್ ಮಾಡಬೇಡಿ, ತುಂಬ ಇಂಟ್ರೆಸ್ಟಿಂಗ್ ಇತ್ತು ಅದು ಗುಹೆ. ಅಲ್ಲಿ ಪಪ್ಪ ಅಮ್ಮ ಸಂಕಲ್ಪ ಮಾಡ್ಕೊಂಬತ್ತೆ ಅಂತ ಹೋದರು. ನಾನು, ರಾಹಿತ್ಯ ಮತ್ತು ಶಿವಾಂಶ್ ಒಂದು ಸೈಡ್ ನಿಂತಿತ್ತು. ನವರಾತ್ರಿ ಅಲ್ಲ, ಹಾಗೆ ಅನಿಸುತ್ತೆ. ಬೇರೆ ದಿನಕ್ಕೂ ತುಂಬ ಜಾಸ್ತಿನೇ ಜನ ಇರ್ತಾರೆ ಬಿಡಿ, ಬಟ್ ನವರಾತ್ರಿಗಂತೂ ಕೇಮ್ದ ಬೇಡ, ಎಲ್ಲಿ ಕಂಡು ಜನ ಯಪ್ಪ. ನೋಡ್ತಾ ಇದ್ರಲ್ಲೇ ಎಷ್ಟು ಜನ ಅಂತ ನೀವೇ. ಈ ರಶಲ್ಲಿ ವೀಡಿಯೋ ಹೆಂಗೆ ಮಾಡ್ಕೊಂಡಿದೆ ಅಂತ ಮಾತ್ರ ಕೇಳಬೇಡಿ. ಇಷ್ಟು ರಶ್ಶಿಪ್ಪು ಪ್ಲೇಸಿಗೆ ಬಪ್ಪತ್ತಿಗೆ ಮಕ್ಕಳನ್ನ ಮಾತ್ರ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡ್ಕೊಳ್ಳ. ನನಗೆ ಅನಿಸಿದೆ, ಇಷ್ಟು ರಶ್ ಇತ್ತು, ಒಬ್ರನ್ನೊಬ್ರು ನುಗ್ತಿದ್ರು. ಇಂಟೆನ್ಷನಲಿ ಅಲ್ಲ ಅಂದ್ರೂ ಒಬ್ರು ಯಾರೋ ಪುಷ್ ಮಾಡ್ರೆ ಎಲ್ಲರೂ ಬೀಳುವಂಗಿತ್ತು, ಅಷ್ಟು ಜನ ಇದ್ದಾಗ. ಈ ಸಣ್ಣ ಸಣ್ಣ ಮಕ್ಕಳೆಲ್ಲ ಕೆಳಗಡೆ ನಿಂತಾಗ ಮಕ್ಕಳನ್ನ ಯಾರು ತುಳಿದ್ರು ಗೊತ್ತಾತಿಲ್ಲ. ಅವ್ರ ಪೇರೆಂಟ್ಸ್ ಓಕೆ ಅವ್ರು ನಿಂತ್ಕೊಂಡಿರಂತ ಅನ್ಕೊಂಡ್ರೆ ಯಾರು ತುಳ್ಕೊಂಡವ್ರೆ, ಒಬ್ಬರು ತುಳಿದ್ರ ಕಡೆ ಇನ್ನೊಬ್ರು ಬಂದು ಅದು ತುಂಬ ರಿಸ್ಕ್. ಮತ್ತು ಮಕ್ಳಿಗೆ ಉಸಿರು ಕಟ್ಟೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಥರ ಮಕ್ಳನ್ನ ನಿಲ್ಸ್ಕೊಂಡ್ರೆ ಕೆಳಗಡೆ. ಸೊ ಈ ಥರ ಎಲ್ಲ ಜಾಸ್ತಿ ಕ್ರೌಡ್ ಇಪ್ಪ ಪ್ಲೇಸಿಗೆ ಬಪ್ಪತ್ತಿಗೆ ಮಕ್ಕಳನ್ನ ಎತ್ಕೊಂಡೆ ಮಕ್ಳಿಗೆ ಸ್ವಲ್ಪ ಗಾಳಿ ಆಡುವಂಗೆ ಮೇಂಟೈನ್ ಮಾಡೋದು ಬೆಸ್ಟ್ ಅನ್ಸುತ್ತೆ ನನಗೆ. ಅಷ್ಟೂ ರುಚಿ. ಪಲ್ಯ, ಸಾರು, ಹಪ್ಪಳ ಎಲ್ಲ ಇತ್ತು ಅಂದ್ಕೊಂಡಲ್ಲ, ಎಂತ ಇಲ್ಲ ಅಂದರೂ ಒಂದು ಸಾಂಬಾರು ಇದ್ರೂ ಸಾರಿದ್ರೂ ಅದು ರುಚಿ ಬೇರೆ. ಕಮಲಶಿಲೆ ಊಟದ ಬಗ್ಗೆ ತುಂಬ ಜನ ಹೇಳ್ತರು. ನನ್ನ ಮಗಳಿಲ್ಲ, ಅವಳಿಗೂ ಬಾಳೆ ಎಲೆ ಬೇಕಂತ ಹೇಳಿ ಹಾಕ್ಸ್ಕೊಂಡಿದ್ದಾಳು. ಎಂಥ ಸಹ ಊಟ ಮಾಡ್ತಾಯಿಲ್ಲ. ಅಣ್ಣ ಹಾಕ್ಸ್ಕೊಂಡಿದ್ದ ಅಂತ ಒಂದೇ ಒಂದು ಕಾರಣಕ್ಕೆ ಹಾಕ್ಸ್ಕೊಂತಾಳೆ. ಎಲ್ಲ ಕಾಪಿ ಮಾಡೋದು ಸ್ಟಾರ್ಟ್ ಮಾಡಿದಾಳು ಅವಳು. ಪಾಯಸ ಬರೋ ತನಕ ಕಾಯ್ತಿಲ್ಲ. ಅವಳು ಸ್ವೀಟ್ ಅಂತ ತುಂಬ ಇಷ್ಟ. ಸೊ ಪಾಯಸ ಬರೋ ತನಕ ಕಾಯ್ತಿದ್ಲ. ಅಮ್ಮ ಕಾಣ್ತಾ ಇದ್ರು ಬೈತ್ರಂತ ಕಾರಣಕ್ಕೋಸ್ಕರ ಅವಳು ಸ್ವಲ್ಪ ಸ್ವಲ್ಪ ಊಟ ಮಾಡೋ ಥರ ಆ್ಯಕ್ಟ್ ಮಾಡ್ತಾಯಿದ್ಲು. ಗುಹೆ ಒಳಗಡೆ ಶಿವಾಂಶಿನಿ ಗುಹೆ ಒಳಗಡೆ ಹೋಗ್ತೀಯಾ? ಆಮೇಲೆ ಎಲ್ಲ ಅಪ್ಪ ಕೈಲಿಲ್ಲ ಅವರಿಗೆ. ದೇವರ ಮಹಿಮೆ. ಸುಮಾರು ವರ್ಷದ ಹಿಂದೆ ಇಲ್ಲಿ ಕಳ್ತನ ಆಯ್ತಿತ್ತಂತೆ. ಕಳ್ತನ ಮಾಡೋದು ಕಳ್ಳಂಗೆ ಈ ಊರು ಬಿಟ್ಟು ಹೋಗೋಕ್ಕೆ ಆಗಲಿಲ್ಲ ಅಂತ. ದೇವ್ರ ಮಹಿಮೆ ಹಂಗಿತ್ತು. ಅಷ್ಟು ಸುಲಭದಲ್ಲಿ ದೇವ್ರು ಬಿಡೋದಿಲ್ಲ ಅಲ್ಲ.
ಅಂತಾರು ಇನ್ಸಿಡೆಂಟ್ ಆಯ್ತಾ ಇಲ್ಲಿ? ಅದರೊಳಗಡೆ ಟೈಗರ್ ಸಿಕ್ಕದ್ದು ಸಂತೋಷಣ? ಅದ್ರೊಳಗೆ ಗುಹೆ ಒಳಗ ಕಡೆಗೆ ಟೈಗರ್ ಎಲ್ಲ ಕಾಂಬಕೋತಿತ್ತಲ್ಲ ನಾವು. ನಿಂಗೆ ಎದಕತ್ತಿಲ್ಲ ಏನು ಕಂಡ್ರೆ? ಹಾಂ ನಿಜವಾಗ್ಲೂ ಲಯನ್ ಹೆಂಗೆ ಕೂಗುತ್ ಮಗ? ಹಾಂ ಯಾವ ಪ್ರಾಣಿ ಸಿಕ್ಕತ್ ಕಾಂಬ ಒಳಗಡೆ ಹೋಗಿ? ಬೇಡಪ್ಪ ಸಿಕ್ಕುದು ಬೇಡ, ಜಸ್ಟ್ ನೋಡ್ಕೊಂಡು ಬಂದರೆ ಸಾಕು. ಹಾಂ ಇಲ್ಲಿ ಎದುರು ಕಡೆ ಒಂದು ಮರ ಇತ್ತಲ್ಲ, ಅದು ಮರ ಸರಿ ಮಾಡಿ ಕಾಣಿ, ಸೇಮ್ ಹಾವಿನ ಹೆಡೆ ಥರ ಇಲ್ಲ. ಮತ್ತೆ ಗುಹೆ ಮೇಲೆ ಮರ ಅಯ್ಯನ ಕಾರ್ ತನಕ ನಿಮ್ಮ 2 ಬಸ್ ತನಕ ರೋಡಿ ಕರ್ಕೊಂಡು ಹೋಗಿ ಬಂದು ಇದು ಕಮರ್ಷಿಯಲ್ ಆದಿ, ಯಾರು ಮಾಡಿರೋದಲ್ಲ, ತಲಾಂತರಿಂದ ಮಾಡ್ಕೊಂಡು ಬಂದಿರೋದು. ಇದು ಕಮರ್ಷಿಯಲ್ ಆದಿ. ಇವತ್ತನೇ ನೀರು ಹೋಗಿಲ್ಲ, ಗುಹೆ ಅದಾಗಿಚ್ಚ ಅದ್ರ ಮೇಲೆ ಹೊಟ್ಟೆ ತುಂಬ ಕುಡಿದು ಖುಷಿಯಿಂದ ಬಂದ್ರಲ್ಲ, ಅದೇ ನೀರು ಆ ಕುಡ್ಡ ನದಿ ಸಿಗುತ್ತೆ. ಎಷ್ಟು ಮರ ಇದೆ ನೋಡಿ, ಒಂದು ಬೇರು ಕೆಳಗಡೆ ದೇವರು ಬಿಡ್ತಿಲ್ಲ, ಎಲ್ಲ ಆದಿಶಕ್ತಿಯಾಗಿ ಬಂದಿರೋದು. ಉಪ್ಪುದು ಮರ ಇದೆ ನೋಡಿ, ಹಾವಿನ ಹೆಡೆ ಥರ ಇದೆ. ಅಲ್ಲಿ ಆಂಟಿ ಬರ್ತಾ ಇದ್ದಾರಲ್ಲ, ಅಲ್ಲಿ ಹೋಗಿ ಮತ್ತೆ ಜಾಚೆ ಹೋಗಿ ನೋಡಿ, ಹಾವಿನ ಹೆಡೆ ಥರನೇ ಕಾಣುತ್ತೆ. ಮರ ಇದೆ, ಬಟ್ ಬೇರೆಲ್ಲ ಕೆಳಗಡೆ ಡಿಸ್ಪ್ಲೇಸ್ ಆಗಿಲ್ಲ, ಎಲ್ಲ ಫ್ಲಾಟ್ ಆಗಿ ಇಲ್ಲ. ಇದಮ್ಮ ಮರ, ಮರದಲ್ಲಿ ಜಸ್ಟ್ ಆಟ ಆಡ್ಲಿಕ್ಕೆ ನೀವು ಹೊತ್ತೀಯ. ಕಾಲಭೈರವ ಸಿದ್ದೇಶ್ವರ ಸನ್ನಿಧಿ, ಆದಿಸ್ಥಳ ಗುಹಾಲಯ, ಇದು ಕಮಲಶಿಲೆದು. ಇಲ್ಲಿ ಒಬ್ಬರು ಗೈಡ್ ಇದ್ದರು, ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಮತ್ತು ಪೂಜೆ ಎಲ್ಲ ಅವ್ರ ಫ್ಯಾಮಿಲಿಯವರೇ ಮಾಡ್ತಾ ಬಂದದ್ದು. ಸುಮಾರು ವರ್ಷದ ಹಿಂದೆ ನಾನು ಇಲ್ಲಿಗೆ ಬಂದಿದ್ದೆ. ಇದು 2ನೇ ಸಲ ಹೊತ್ತಿಪ್ಪದು. ಅದು ಗುಹೆ ಒಳಗೆ ಹೋಗ್ಬೋದಂದರೆ ಒಂದು ಸ್ವಲ್ಪ ಭಯ ಆಗ್ತಿದ್ದಿತ್ತು ನನಗೆ. ಪೇರೆಂಟ್ಸ್ ಯಾರು ಬರಲ್ಲ, ಮಕ್ಕಳನ್ನ ಕರ್ಕೊಂಡು ಮೇಲೆ ನಿಂತಿದ್ದೀರು. ಕಮರ್ಷಿಯಲ್ ಮೂಲಸ್ಥಾನ ಇದು ನಮ್ಮ ಪರಂಪರೆ ತಾಯಿ. ಪಾಪುಗೆ ಅಣ್ಣಂಗೆ ನಿಮ್ಗೆ ಎಲ್ಲರಿಗೂ ಬದುಕು ಚಂದ ಇರಲಿ. ಯಾವತ್ತೂ ಬನ್ನಿ, ಈ ಅಣ್ಣನ ಪ್ರೀತಿ ಸಿಗುತ್ತೆ. ಬಳೆ ತಂದ್ರೆ ತ್ರಿಶೂಲಕ್ಕೆ ಹಾಕಿ ಉಳಿದಿದ್ದೆಲ್ಲ ಇಲ್ಲೇ ಇಡಿ, ದಿನ ಪೂಜೆಗೆ ಉಪಯೋಗಿಸ್ಕೊಳ್ತೀನಿ. ದೊಡ್ಡಕ್ಕಿದು ಕಮರ್ಷಿಯಲ್ ಮೂಲಸ್ಥಾನ ದೈವ ನಿರ್ಮಿತವಾಗಿ ಬಂದಿರೋದಮ್ಮ. ಈ ಗುಹೆಯಲ್ಲಿ 3 ಶಕ್ತಿಲಿಂಗಗಳಿತ್ತು. ಆಲ್ರೆಡಿ ನಾನು ಹೇಳಿದ್ನಲ್ಲ, ಲಕ್ಷ್ಮಿ, ಸರಸ್ವತಿ ಮತ್ತು ಕಾಳಿ. ಅದು ಉದ್ಭವ ಮೂರ್ತಿ ಅಂತ ನಂಬಿಕೆ ಇತ್ತು. ಕಲ್ಲಲ್ಲಿ ಕಮಲದ ಆಕಾರ ಬಂದಿದೆ, ಅದಕ್ಕೋಸ್ಕರ ಕಮಲಶಿಲೆ ದೇವಸ್ಥಾನಕ್ಕೆ ಹೆಸರು ಬಂತಂತ. ಆದಿಶೇಷ ದುರ್ಗಾ ಪರಮೇಶ್ವರಿ ಹತ್ರ ಗರುಡನಿಂದ ನನ್ನನ್ನು ಸೇವ್ ಮಾಡಿ ಅಂತ ಬೇಡ್ಕೊಂತಾರಂತ. ಆಗ ದುರ್ಗಾ ಪರಮೇಶ್ವರಿ ನಾಗಗಳ ಹತ್ರ ಎಲ್ಲ ನೀವಿಲ್ಲೇ ಇರಿ ಅಂತ ಹೇಳಿ ಒಂದು ಪ್ರೊಟೆಕ್ಷನ್ ಕೊಡ್ತರು. ಸೊ ಇದಕ್ಕೆ ನಾಗತೀರ್ಥ ಅಂತ ಹೆಸರಿತ್ತು. ಅಲ್ಲಿ ನಿಮ್ಮ ಕಾರ್ ಇತ್ತಲ್ಲ, ಅಲ್ಲಿ ಗೊತ್ತಾಯ್ತು ಮಗ, ಬೇರೆ 100 ಮರ ಇದೆ, ಬೇರೆ ಬಂದಿಲ್ಲ. ಈ ಕಲ್ಲು ನಡೆದ್ರೆ ನಿಂಗೆ ಆಕ್ಯುಪೈಸರ್ ಮಗ, BP ಶುಗರ್ ಬ್ಲಡ್ ಸರ್ಕಲ್ ಎಲ್ಲ ಹೇಳ್ಕೊಡುತ್ತೆ ಅಂತಾರು ಹಾಕಿದ್ದು. ಆಯ್ತಾ? ಲಕ್ಷ್ಮೀ, ಸರಸ್ವತಿ, ಕಾಳಿ, ಮಗ ವೀರಭದ್ರ. ಮನ್ಸಾರಿ ಸರ್ಗುಡಿ ಬೇಡ್ಕೊಳಿ, ಅಮ್ಮ ಒಳ್ಳೇದ್ ಮಾಡ್ಲಿ. ಯಾವತ್ತೂ ಬನ್ನಿ ಮಗ, ಇಷ್ಟ ಪ್ರೀತಿಯಿಂದ ಅಣ್ಣ ನೋಡ್ಕೊಳ್ತೀನಿ. ಇದು ನಮ್ದು ಪರಂಪರೆ ಮಗ, 5-6 ತಲೆಮಾರಿಂದ ಈ ತಾಯಿ ಸೇವೆ ಮಾಡ್ಕೊಂಡ್ ಬಂದಿದ್ದೀವಿ. ಹೌದೌದು, ಇರೋದಮ್ಮ ತಾಯಿ ಕದ್ರೆ ಮಾತ್ರ ದೊಡ್ಡಮ್ಮ ಇಲ್ಲಿ ಬರ್ತಾರೆ. ಅಲ್ಲಿ ಬಂದವರು ಎಲ್ಲರೂ ಬರಲ್ಲ. ಅಲ್ಲೊಂದು 5,000 ಜನ ಊಟ ಮಾಡ್ಕೊಂಡು ಹೋದ್ರು. ಅದು ಅಮ್ಮ ಕರಿಬೇಕಿಲ್ಲಿ. ಇದು ನಮ್ದು ಪರಂಪರೆ. ಇಲ್ಲಿ ಆಗೋಷ್ಟು ಕಷ್ಟ. ಬಾಕಿ ಟೈಮಲ್ಲಿ ಬಂದರೆ ಯಾವತ್ತೂ ಬಂದು ಕರ್ಕೊಂಡು ಹೋಗ್ತೀನಿ. ಬೆಳಗ್ಗೆ 9ರಿಂದ 4 ಗಂಟೆ ತನಕ ಬನ್ನಿ. ಇದು ದೇವ್ರ ಬ್ಯಾಟು, ಎಂಥದ್ದು ಮಾಡೋದಿಲ್ಲ. ತಾಯಿ ಬ್ಯಾಟು, 106 ಮರ ಇದೆ ಮೇಲೆ. ಇದು ನ್ಯಾಚುರಲ್ ಆಗಿ ಬಂದಿರೋದು. 106 ಮರ ಇದೆ ದೊಡ್ಡಮ್ಮ, ಒಂದು ಬೇರು ಬಂದಿಲ್ಲ. ನಿಮ್ ಕಾರ್ ತನಕ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವ್ರಿಗೆ ರಾತ್ರಿ ಮಾತ್ರ ಕಣ್ ಕಾಣುತ್ತೆ, ಹಗಲು ಕಣ್ ಕಾಣೋದಿಲ್ಲ. ದೇವ್ರ ಬಾವಲಿ ಮನೆ ಬಂದ್ರೆ ಬೆಸ್ಬೇಡ, ಅಲ್ಲಿ ಜಡನ್ನೆಲ್ಲ ತಿನ್ಕೊಂಡು ನಿಂಗೆ ಉಪಕಾರ ಮಾಡುತ್ತೆ, ಉಪದ್ರ ಮಾಡೋದಿಲ್ಲ.
ಕ್ರಾಸ್ ಇಡಿ, ಕಾಲ್ ಕ್ರಾಸ್ ಇಡಿ. ನಿಧಾನ ಕೆಳಗೆ. ನಾಗತೀರ್ಥ ಭೂಮಿಯಿಂದ ಅಮ್ಮ ಬರ್ತಾಳೆ, ಬಬಲ್ ಬರುತ್ತೆ, ಯಾವತ್ತೂ ನೀರಿದೆ ಇರುತ್ತೆ. ಬಂದು ನೋಡಿ ತುಂಬಾ ಫೋರ್ಸ್ ವಾಟರ್ ಬಬ್ಬಲ್ಲಿ ತಲೆ ಮೇಲೆ ಹಾಕೊಂಡು ಕುಡ್ಕೊಂಡು ಹೋಗ್ತಾ ನಾಗದೋಷ ಹೋಗ್ಸು. ಈಗ ಮುಟ್ಬೇಕು. ದೇವರು ಬಂದಿಲ್ಲ ಮಗ, ನಿಮ್ಮ ಕಾರು ಮಕ್ಕಳು ಗಾಡಿ ಬೈಕು ಅಲ್ಲಿ ಹೋಗ್ತಿದ್ದೀವಿ. ಇಲ್ಲ ತಾಯಿ ಧ್ಯಾನ ಮಾಡಿರೋದು ಪಾರ್ವತಮ್ಮ ಅಂತ ಮಗ. ಈಗ ಇಲ್ಲ ಅಮ್ಮ ಸಮಾಧಿ ಆಗಿದ್ದಾಳೆ, ರಾತ್ರಿಗಳಲ್ಲೇ ಕೂತ್ಕೊಂಡಿದ್ದಾಳೆ. ಇದನ್ನೆಲ್ಲ ತಾಯಿ ತಪಸ್ ಮಾಡಿದ್ದಾಳೆ ಪಾರ್ವತಮ್ಮ ಅಂತ ಶಕ್ತಿಪೀಠಮ್ಮ. 106 ಮನೆ ಜನರೇ ಬೇರೆ ಬಂದಿಲ್ಲ. ತಮ್ಮ ಸ್ನೇಹಿತರೊಂದಿಗೆ ಈ ಗುರುವೆ ತಾಯಿ ಬನ್ನಿ. ತಲೆ ದೊಡ್ಡಮ್ಮ ನಿಧಾನ. ಕಾಸೆಲ್ಲ ಬಂದ್ ಮಾಡಿ ಕಂದ, ವಿಡಿಯೋ ಕ್ಲೋಸ್ ಮಾಡಿ. ಎಷ್ಟು ಇತ್ತಲ್ಲ. ಥ್ಯಾಂಕ್ಸ್. ಹೋ ನಾಗದೇವ್ರು ಇಲ್ಲಿಂದ ಮುಂದೆ ಹಬ್ಬಕ್ಕೆ ಪರ್ಮಿಷನ್ ಇಲ್ಲ, ನಾಗಗಳಿರ್ತಾವ ಅಂತ ಒಂದು ನಂಬಿಕೆಯಿಂದ ಇಲ್ಲಿ ಬಂದು ಟಾರ್ಚು ನಮ್ಮದು ಫ್ಲ್ಯಾಶ್ ಲೈಟ್ ಎಲ್ಲ ಆಫ್ ಮಾಡು ಕೇಳ್ರು. ಕಣ್ಣಿಲ್ದಿದ್ದವ್ರು ಯಾವ ರೀತಿ ಇರ್ತಾರೆ ಅನ್ನುವಂಥ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಇನ್ ಕೇಸ್ ಎಲ್ಲರದು ಟಾರ್ಚ್ ಫ್ಲ್ಯಾಶ್ ಲೈಟ್ ಎಂಥದ್ದು ವರ್ಕ್ ಆಗಿಲ್ಲ ಅಂದರೆ ವಾಪಸ್ ಹೆಂಗೆ ಹೋಗ್ಬೋದು ಅಂತ ಒಂದ್ಸಲಿ ಹೆದರಿಕೆ ಇತ್ತು. ಇಷ್ಟ ದೇವ್ರು ಹುಲಿ ಬಂದು ಚಳಿ ಕಾಸ್ಕೊಳತ್ತಂತಮ್ಮ. ಇವತ್ತು ಸತ್ಯ ಇದೆ ಅನ್ನೋದಿನ ಇಲ್ಲಿ ಉರಿತಾ ಇರಬೇಕು. ಇದು ನಾಥ ಪರಂಪರೆ. ಅಲ್ಲಿ ನೋಡಿ ನಿಮ್ಮ ಗಾಡಿ ಇದೆಯಲ್ಲ, ಅಲ್ಲಿವರೆಗೂ ಅಣ್ಣ ಕರ್ಕೊಂಡು ಹೋಗಿ ಬಂದೆ. ಅಮ್ಮ ಬಾ, ಅಲ್ಲಿವರೆಗೂ ಕರ್ಕೊಂಡು ಹೋಗಿ ಬಂದೆ. ಒಂದು ಬೇರು ಬಂದಿಲ್ಲ. ಇದು ಕಮರ್ಷಿಯಲ್ ಆದಿಯಮ್ಮ, 2000 ಇತಿಹಾಸ ಇದೆ. ಲಾಸ್ಟ್ ಟೈಮ್ ಟೈಗರ್ ಬಂದಿದೆ, ಬಾ ಅಂತ ಕರೆದಿದ್ದೀನಿ. ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಅಪ್ಲೋಡ್ ಮಾಡ್ಕೊಳ್ಳಿ. ಕಮರ್ಷಿಯಲ್ ಮೂಲ ಹೆಸರು ಬರ್ಲಿಕ್ಕೇನೆ ಈ ಗುಹೆ ಕಾರಣ. ಕಮರ್ಷಿಯಲ್ಗೆ ಎಲ್ಲರೂ ಬರ್ತಾರೆ, ಊಟ ಮಾಡ್ತಾರೆ, ಆಚೆಯಿಂದ ಹೋಗ್ತಾರೆ. ಇಲ್ಲಿದ್ದ ಅಮ್ಮ ಕರಿಬೇಕು, ಸುಮ್ಮನೆ ಬರೋಕ್ಕಾಗಲ್ಲ. ತಾಯಿ ಕರೆದ್ರೆ ಮಾತ್ರ. ಈ ತೀರ್ಥ ಹೋಗಿನೇ ಕಮರ್ಷಿಯಲ್ ಅಮ್ಮನ ಪಾದ ತೊಳಿತಾರೆ ವರ್ಷಕ್ಕೊಂದ್ಸಲ. ನೆರೆ ಹೋಯ್ತು, ಬಟ್ ನೆರೆ ಬಂದಿಲ್ಲ, ಒಳಗಡೆ ಹೋಗಿಲ್ಲ. ಅಲ್ಲೊಂದು ಬೋರ್ಡ್ ಹತ್ರ ಒಂದು ಕುಕ್ಕುರು ಮರ ಇದೆ, ಹಾವಿನ ಹಿಡಿಯೋ ಥರ ಕಾಣಿಸುತ್ತೆ. 106 ಮರ ಜನ ಬೇರೆ ಬಂದಿಲ್ಲ. ಒಂದು ಒಳ್ಳೆ ಅಡ್ವೆಂಚರ್ ಆಯ್ತು ನಾನು ಇಲ್ಲಿಗೆ ಬಂದು. ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಮತ್ತು ಆ ಗುಹೆ ಒಳಗಡೆ ಹೋಗಿ ವಾಪಸ್ ಬಂದಾಗ ತುಂಬ ಕಲ್ತ್ಕೊಂಡು ಬಂದೆ ಅನ್ಸ್ತು ನನಗೆ. ಸಣ್ಣ ಪುಟ್ಟ ವಿಷಯ ಆದ್ರೂ ಒಂದು ಕಣ್ಣಿಲ್ಲಿದ್ದ ಜೀವನ ಹೆಂಗೆ ಅಂತ ಎಲ್ಲ ಇಟ್ಕೊಂಡು ನಾವು ಎಂಥದ್ದು ಇಲ್ಲ ಲೈಫಲ್ಲಿ. ಕೈ ಕಾಲು ಕಣ್ಣು ಎಲ್ಲ ದೇವ್ರು ಕೊಟ್ಟವ್ರು, ಅವರೇ ಕಷ್ಟ ಅಂತ ಅಂದರೆ ಎಂಥ ಇಲ್ಲಿದ್ದವ್ರು ಹೆಂಗೆ ಜೀವನ ಮಾಡ್ತರು ಅಪ್ಪ. ಅದು ಒಂದು ಮತ್ತು ಆ ರಾಕ್ ಮೇಲೆ ಆ ಕಲ್ಲು ಮೇಲೆ ಕಾಲು ಇಡುವತ್ತಿಗೆ ಎಲ್ಲಿ ಬೀಳ್ತೇನೋ ಅಂತ ಅದು ನಾನು ಸಾರಿ ಉಟ್ಕೊಂಡಿದ್ದೆ. ತುಂಬ ಹೆದರಿಕೆ ಇತ್ತು. ಆದರೂ ಇಲ್ಲ, ವೀಡಿಯೋ ಅವರು ಹೇಳ್ರು ಇಷ್ಟ ಆದರೂ ನೀನು ವೀಡಿಯೋ ಮಾಡೋದು ಬಿಡಲಿಲ್ಲಲ್ಲ ಅಂದ್ಕೊಂಡು. ಸೀರಿಯಸ್ಲಿ ನಾನು ಈ ವಿಡಿಯೋ ಮಾಡೋದು ಕಾರಣ ನೀವೆಲ್ಲರೂ ಈ ದೇವಸ್ಥಾನಕ್ಕೆ ಹೋಗಿ ನಿಮ್ದು ಏನಾದರೂ ಬೇಡಿಕೆ ಇದ್ದರೆ ದೇವ್ರ ಹತ್ರ ಇಡಿ. ನಿಜವಾಗ್ಲೂ ದೇವರು ಒಳ್ಳೇದು ಮಾಡ್ತಾ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಮತ್ತು ಸಿಗ್ತೆ. ಬಾಯ್, ಟೇಕ್ ಕೇರ್.